ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನೀಟ್ ಪರೀಕ್ಷೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಜುಲೈ 23ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ದಲಿತ ಪರ, ಕನ್ನಡ ಪರ, ರೈತ ಪರ, ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಉಪಾಧ್ಯಕ್ಷ ಆನಂದ್ ಕಾಂಬ್ಳೆ, ಸದಸ್ಯ ರಮೇಶ್ ಪೂಜಾರಿ, ರೈತ ಮುಖಂಡ ರಾಜು ನದಾಫ್, ಈರಪ್ಪ ಅಂಚನಾಳ್, ದಲಿತ ಮುಖಂಡರಾದ ಮುತ್ತನ್ನ ಮೇತ್ರಿ, ರಮೇಶ್ ಬಲ್ಗಿಳದ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಆಲ್ಗೂರ್, ಆಮ್ ಆದ್ಮಿ ಪಕ್ಷದ ತಾಲೂಕಾ ಅಧ್ಯಕ್ಷ ಎಸ್.ಪಿ. ಪಾರ್ಶೆಟ್ಟಿ ಸೇರಿದಂತೆ ಕರವೇ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳ ನಾಯಕರು ನೀಟ್ ಅಕ್ರಮ ಪ್ರಕರಣದ ಕುರಿತು ಪಾರದರ್ಶಕ ತನಿಖೆ ನಡೆಸಬೇಕು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಅಕ್ರಮಗಳಿಂದ ಜೀವ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಬಳಿಕ ಪ್ರತಿಭಟನಾಕಾರರು ಉಪ ತಹಶೀಲ್ದಾರ್ ಬಸವರಾಜ್ ಸಿಂಧೂರ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂಜು ಮುಂಡಗನೂರ್ ಹಾಗೂ ನಾಗಪ್ಪ ಹೆಗಡೆ, ಪರಶುರಾಮ್ ಮಾಂಗ್, ಸುರೇಶ್ ನಡುವಿನಮಣಿ, ಸಂಜು ಪೂಜಾರಿ, ರಾಜು ಮೇತ್ರಿ, ಭೀಮು ಕುರಡಿ, ಸುನಿಲ್ ಶಿಂದೆ, ಅವಿ, ಪರಶುರಾಮ್ ಭಜಂತ್ರಿ, ಆಕಾಶ್ ಮೇತ್ರಿ ಸೇರಿದಂತೆ ವಿದ್ಯಾರ್ಥಿನಿಯರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ದೇಶದ ರಾಜಧಾನಿಯಾದಂತ ದೆಹಲಿಯಲ್ಲಿ ನೀಟ್ ಪರೀಕ್ಷೆ ಏನು ಸೋರಿಕೆ ಆಗಿತ್ತಲ್ಲ, ಆ ಸೋರಿಕೆ ಆದ ನಂತರ ನಮ್ಮ ದೇಶದ 21 ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಆ ಪರೀಕ್ಷೆ ಸೋರಿಕೆಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟವನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಶಾಂತಿಯುತವಾಗಿಯೇ ಇತ್ತು. ಹಿಡಿದಿನ ಕಳೆದ 2 ದಿನದ ಹಿಂದೆ ಏನು ದೆಹಲಿ ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡಿದ್ರು, ಅಂತ ಲಾಠಿ ಚಾರ್ಜ್ ಈ ದೇಶದಲ್ಲಿ ಎಂದೂ ಆಗಿಲ್ಲ ಅಂತೇಳಿ ನಾ ಅನ್ಕೋತೇನೆ. ದೇಶದಲ್ಲಿ ಆಗುವಂತ ಅನ್ಯಾಯಗಳಿಗೆ, ಸಮಸ್ಯೆಗಳಿಗೆ ನಾವು ಹೋರಾಟ ಮಾಡಿದ್ರೆ, ಪ್ರಶ್ನೆ ಮಾಡಿದ್ರೆ ನಮ್ಮನ್ನೆಲ್ಲ ದೇಶದ್ರೋಹಿಗಳ ಅಂತೇಳಿ ಬಿಂಬಿಸ್ಲಾತಾರ. ಪರೀಕ್ಷೆ ಸೋರಿಕೆ ಆದಾಗ ಪರೀಕ್ಷೆಯಲ್ಲಿ ಬರೆದಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ ಹೋರಾಟ ಮಾಡಿದಾಗ ಖಲಿಸ್ತಾನಿಗಳು ಅಧ್ಯಕ್ಷದಿಂದ ಬಿರುದು ಕೊಟ್ಟರು ಬ್ರಿಟಿಷ್ ಸರ್ಕಾರ. ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ವಿದ್ಯಾರ್ಥಿ ಪರ ಹೋರಾಟ ಮಾಡುವಂತ ಹೋರಾಟಗಾರರಿಗೆ ಚೀನಾದವರು ಅವರು ಈ ದೇಶವನ್ನ ಹೊಡಿಲಕ್ ಬಂದವರು ಅಮೆರಿಕ ಕೊಟ್ಟು ಹೊಡಿತಾರೋ ಅಂತ ಹೇಳಿ ಬಿಂಬಿಸುವಂತ ಅಂಧ ಭಕ್ತಗಳಿಗೆ ಹೇಳ್ತಾನೆ. ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಆತ್ಮಾವಲೋಕನ ಮಾಡ್ಕೊಂಡು ನಿರ್ಧಾರ ತಗೋರಿ. ದೇಶದೊಳಗ ಎಲ್ಲರೂ ಕೂಡ ಮುಂದಿನ ಭವಿಷ್ಯದೊಳಗೆ ಏನಾದ್ರೂ ಮಾಡಬೇಕು, ಈ ದೇಶದ ನಮ್ಮ ಕೊಡುಗೆ ಕೊಡ್ಬೇಕಂತ ಹೇಳಿ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡ ಅಧ್ಯಯನ ಮಾಡಿ ಪರೀಕ್ಷೆ ಬರೆದಾಗ ಅವರ ನೋವು ಆಗ್ತಿರ್ತದೆ. ಕೇಂದ್ರ ಸರ್ಕಾರ ಅವತ್ತು 4 ಬೇಡಿಕೆ ಅದಾವರು. ಒಂದು, ಸೋರಿಕೆ ಆದಂತ ಪರೀಕ್ಷೆಗೆ ತನಿಖೆ ಮಾಡಿ ಅದನ್ನ ಇತ್ಯರ್ಥ ಮಾಡಬೇಕು. ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ. ನೀಟ್ ಪರೀಕ್ಷೆ ಸೋರಿಕೆ ಆಗ್ತಾ ಇರೋದು ಇದು ದೇಶದಲ್ಲಿ 4ನೇ ಬಾರಿಗೆ. ಹೇಗೆ ಈ ನೀಟ್ ಪರೀಕ್ಷೆ ಸೋರಿಕೆ ಆಗ್ತದೆ? ನೀಟ್ ಪರೀಕ್ಷೆ ತಯಾರು ಮಾಡೋರು ಯಾರು? ಸೋರಿಕೆ ಆಗುವುದು ಯಾರಿಂದ? ಇದನ್ನು ಯಾರನ್ನು ಯಾವುದು ಗಮನ ಹರಿಸುವುದೇನೆ. ಶಿಕ್ಷಣ ಸಚಿವರು, ಕೇಂದ್ರದಲ್ಲಿ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಸಾದ್ ಅವರು ನೀಟ್ ಪರೀಕ್ಷೆ ತಯಾರು ಮಾಡಿಸ್ತಾರ. IAS IPS ಅಧಿಕಾರಿಗಳಿಂದ ಅವರೇ ಸಚಿವರೇ ದುಡ್ಡು ಮಾಡ್ಕೊಂಡು ತಗೊಂಡೋಗಿ ತಮ್ಮ ಮಕ್ಕಳಿಗೆ ಅಷ್ಟೇ ಕೊಡ್ತಾ ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಕಲಿತ ಬಡ ಮಕ್ಕಳಿಗೆ ಇದು ಯಾವುದೂ ಅನ್ವಯಿಸಬಾರದು. ಅವ್ರ ಮಕ್ಕಳನ್ನೇ ಉನ್ನತ ಹುದ್ದೆಗಳಲ್ಲಿ ಇರಬೇಕು, ಉನ್ನತ ಹುದ್ದೆ ಶಿಕ್ಷಣವನ್ನು ಪಡಿಬೇಕು. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಒಂದು ಹೋರಾಟ ನಡೀತಾ ಇದೆ ಭಾರತ ದೇಶಾದ್ಯಂತ. ನೀವೇನ್ ಕೇಳ್ತಾ ಇದ್ದೀರಿ? ನಿಮ್ಮ ಬೇಡಿಕೆಯನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಆ ಒಂದು ನೈತಿಕ ಹೊಣೆಯನ್ನು ಹೊತ್ತು ಈ ದೇಶದ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ನೀಡಬೇಕಂತ ನೀವೆಲ್ಲ ಕೇಳ್ತಾ ಇದ್ದೀರಿ. ಆದ್ರೂ ಕೂಡ ಅವರು ಬಗ್ತಾ ಇಲ್ಲ. ಒಂದು ವೇಳೆ ಇದೇ ರೀತಿ ಅವರು ಬಗದೇ ಹೋದ್ರೆ ಬರುವ ದಿನಮಾನಗಳಲ್ಲಿ ಪ್ರಧಾನ ರಾಜೀನಾಮೆ ಅಲ್ಲ,
ಪ್ರಧಾನಿ ರಾಜೀನಾಮೆಯನ್ನ ಕೇಳಬೇಕಾಗ್ತದೆ ಅಂತ ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಹಳ್ಳಿಗಳು, ಹಿಂದುಳಿದ ಪ್ರದೇಶಗಳು, ಯಾರೋ ಒಬ್ಬ ರೈತರ ಮಕ್ಕಳು ಇರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳು ಇರ್ಬೋದು, ಏನೋ ಒಂದು ಕನಸು ಕಟ್ಕೊಂಡು ಅವರು ಅಪ್ಪ ಅವ್ರನ್ನ ದಿನ ದುಡಿಮೆ ಒಳಗ ತಾವು ತಿನ್ನೋದು ಉಳಿಸಿದ ರೊಕ್ಕದೊಳಗೆ ಮಕ್ಕಳನ್ನ ಶಾಲೆ ಕಳಿಸ್ತಿರ್ತಾರ. ಇಂಥ ಎಷ್ಟೋ ಕನಸು ಕಟ್ಕೊಂಡು ಅವರು ಪರೀಕ್ಷೆ ಬರೋದ್ರೆ ಈ ರಾಜಕಾರಣಿಗಳು ಕುತ್ಕೊಂಡ್ಕಿರಿ ತಮ್ಮ ಮಕ್ಕಳು ಬರಲಿ, ದುಡ್ಡು ಕೊಟ್ಟವ್ರನ್ನ ಒಂದೊಂದು ಒಳ್ಳೆ ಹುದ್ದೆ ಒಳಗೆ ಬರಲಿ ಅಂತ ಹೇಳ್ಕಿರೋದು. ನೀಟ್ ಪರೀಕ್ಷೆ ಸೋರಿಕೆ ಮಾಡ್ತಾರೆ. ಯಾವ್ಯಾವ ಇನ್ನೂ ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅದಾವು, ಈ ನೌಕರಿ ಸಂಬಂಧ ಪರೀಕ್ಷೆಗಳು ನಡೆಸ್ತಾರೆ. ಎಲ್ಲದರೊಳಗೂ ಹಗರಣಗಳು ಪ್ರತಿಯೊಂದು ನೋಡಕ್ಕೆ ನಾವು 2019 ಹಿಡ್ಕೊಂಡು ನೋಡಕ್ಕೆ ನಾವು ಪ್ರತಿಯೊಂದು PSI ಹಗರಣ ಆಯ್ತು, ಇನ್ನೊಂದು KS ಹಗರಣ ಆಯ್ತು. ಈ ದೇಶದ ಉನ್ನತ ಪರೀಕ್ಷೆಗಳು ಎಲ್ಲ ಹಗರಣ ಅದು. ಈಗ ಸದ್ಯಕ್ಕೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರೋದು ನೀಟ್ ಪರೀಕ್ಷೆ ಸೋರಿಕೆ ಆಗೈತೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹೋರಾಟ ಮಾಡುವಂತ ವ್ಯಕ್ತಿಗೆ ಚೀನಾ ಏಜೆಂಟ, ಇನ್ನೊಬ್ಬ ದೇಶದ್ರೋಹಿ ಅಂತ ದೇಶದ್ರೋಹಿ ಪಟ್ಟ ಕಟ್ತಾವ. ಸಂವಿಧಾನದೊಳಗೆ ಹೋರಾಟ ಮಾಡೋದು ನಮ್ಮ ಮೂಲಭೂತ ಹಕ್ಕು. ಮೂಲಭೂತ ಹಕ್ಕನ್ನು ಹೋರಾಟದ ಮುಖಾಂತರ ನಾವು ವ್ಯಕ್ತಪಡಿಸಿದ್ರೆ ನಾವು ದೇಶದ್ರೋಹಿಗಳಾಗ್ತಾ ಇದ್ದೀವಿ. ಈ ದೇಶದೊಳಗೆ ಇದೊಂದು ದುರಂತ. ಇವತ್ತು ಒಬ್ಬ ಶಿಕ್ಷಣ ಮಂತ್ರಿನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಇವತ್ತು ಪಾರ್ಲಿಮೆಂಟ್ ಮುಂದೆ NDAದವರು ಪ್ರೊಟೆಸ್ಟ್ ಮಾಡಕತ್ತಾರ. ಹಾಗೇನ ಯಾರು ಪ್ರೊಟೆಸ್ಟ್ ಮಾಡ್ತಾರಲ್ಲ NDA ನಮ್ಮ ವಿರುದ್ಧ, ವಿದ್ಯಾರ್ಥಿಗಳ ವಿರುದ್ಧ ಪ್ರೊಟೆಸ್ಟ್ ಮಾಡುವಂತ ಪರಿಸ್ಥಿತಿ ಇವತ್ತು ತಂದೊಡ್ಡುಕೊಂಡಿದ್ದಾರ. ದೊಡ್ಡ ಸಂಘಟನೆ ಯಾವುದು? 21 ದಿನ ಆಯ್ತು ದೇಶದ ರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ ಜಂತರ್ ಮಂತರ್ನಲ್ಲಿ 11 ಜನತೆ ನಮ್ಮ ವಿದ್ಯಾರ್ಥಿಗಳು ಹೋರಾಡಕತ್ತಾರೆ. ವಿದ್ಯಾರ್ಥಿ ಸಂಘಟನೆ ಅಂತ ಹೇಳ್ತೀವಿ ABVP ಎಲ್ಲದೆ ಕೇವಲ 11 ದಿನ ಕೂತಿದ್ದ ಅಣ್ಣಾ ಹಜಾರೆ ಉಪವಾಸಕ್ಕೆ ದೇಶದಲ್ಲಿ ಲೋಕ ಅದಾಲತ್ ಕಾಯ್ದೆ ಆಗ್ಬೇಕಂತೇಳಿ 21 ದಿನ ಕೂತಾನೆ ಸೋನಂ ವಾಂಗ್ಚುಕ್ ಅಂತ ಒಬ್ಬ ಪರಿಸರವಾದಿ ಹೋರಾಟಗಾರ. ಈಗ ನೀವೆಲ್ಲರೂ ಕೇಳ್ರಿ ಅಣ್ಣಾ ಹಜಾರೆ ಎಲ್ಲಿ ಮಲ್ಕೊಂಡಿ ಅಂತೇಳಿ. ಒಂದು ದಿಲ್ಲಿ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಅದನ್ನ ಖಂಡಿಸಲೇಬೇಕು ನಾವು. ಯಾಕಂದ್ರೆ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ಅಂತಕ್ಕಂಥ ಕಗ್ಗೊಲೆ ಮಾಡುವಂತ ಸರ್ಕಾರ ಅದು ಯಾವುದೇ ಇದ್ರೂ ಅದನ್ನ ಖಂಡಿಸುವಂಥದ್ದು ಈ ನಾಡಿನ ಜನರ ಹಕ್ಕು. ಅದಕ್ಕೆ ಇವತ್ತಿನ ದಿವಸ ನೀಟ್ ಪರೀಕ್ಷೆ ಒಳಗೆ ಇದು ಯಾರೇ ಒಬ್ಬರು ಪರವಾಗಿ ತುಳುಗರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಅವನ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೇಳ್ತಾರಂದ್ರ ಯಾಕೆ ಕೊಡಬಾರ್ದು ರಾಜೀನಾಮೆ? ಆ ನೈತಿಕ ಹೊಣೆ ಹೊತ್ತಿಕರಿಂದ ರಾಜೀನಾಮೆ ಕೊಡಬೇಕು. ಕೊಡದೇ ಹೋದ್ರ ಕೊಡಿಸುವಂತ ಕೆಲಸ ವಿದ್ಯಾರ್ಥಿಗಳ ಕಡೆಯಿಂದ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ಸಭೆ ಮುಖಾಂತರ ಹೇಳ್ತಾನೆ.